ನಮಸ್ಕಾರ. ಇವತ್ತು ಉತ್ತರ ಪ್ರದೇಶದಲ್ಲಿ ನಡೆದ ಒಂದು ನಿಜವಾದ ಘಟನೆಯ ಬಗ್ಗೆ ಮಾತಾಡೋಣ. ಇದೊಬ್ಬ ಉದ್ಯಮಿ ಮತ್ತು ಒಬ್ಬಾಕೆ ಭಿಕ್ಷುಕಿಯ ಕಥೆ. ಈ ಕಥೆಯಲ್ಲಿ ಏನಿದೆ ಅಂದ್ರೆ ಕರುಣೆ ಇದೆ, ದ್ರೋಹ ಇದೆ, ಮತ್ತೆ ಯಾರೂ ಊಹಿಸೋಕಾಗ್ದ ಒಂದು ಪುನರ್ಮಿಲನ ಕೂಡ ಇದೆ. ಬನ್ನಿ, ಈ ತುಂಬಾನೇ ವಿಶಿಷ್ಟವಾದ ಕಥೆಯನ್ನ ಕೇಳೋಣ. ಈ ಕಥೆಯ ಭಾವನಾತ್ಮಕ ಆಳವನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಅಕಸ್ಮಾತ್ ನಾವು ತುಂಬಾ ಪ್ರೀತಿಸಿದ ವ್ಯಕ್ತಿ ಎಷ್ಟೋ ವರ್ಷಗಳ ನಂತರ ನಾವು ಊಹಿಸೋಕೆ ಕೂಡ ಆಗದಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಮುಂದೆ ಬಂದು ನಿಂತ್ರೆ ನಾವೇನ್ ಮಾಡ್ತೀವಿ? ಜೀವನ ನಮ್ಮನ್ನ ಇಂಥ ಒಂದು ಸಂದಿಗ್ಧತೆಗೆ ತಂದು ನಿಲ್ಲಿಸಿದಾಗ ನಮ್ಮ ಆಯ್ಕೆಗಳು ಏನಿರಬಹುದು ಯೋಚನೆ ಮಾಡಿ. ಸರಿ, ಹಾಗಾದ್ರೆ ಬನ್ನಿ ನೇರವಾಗಿ ಕಥೆಗೆ ಹೋಗೋಣ. ಈ ಕಥೆ ಶುರುವಾಗೋದು ಒಂದು ಟ್ರಾಫಿಕ್ ಜಾಮ್ನಲ್ಲಿ. ಸತ್ಯೇಂದ್ರ ಚೌಹಾಣ್ ಅಂತ ಒಬ್ಬ ದೊಡ್ಡ ಉದ್ಯಮಿ, ಅವರು ತಮ್ಮ ಕಾರಲ್ಲಿ ಕೂತು ಬಿಸ್ನೆಸ್ ಕೆಲ್ಸದ ಮೇಲೆ ದೆಹಲಿಗೆ ಹೊರಟಿದ್ರು. ಈ ಸತ್ಯೇಂದ್ರ ಇದಾರಲ್ಲ, ಅವರು ಸ್ವಲ್ಪ ಕರುಣೆ ಇರೋ ವ್ಯಕ್ತಿ. ಆ ಟ್ರಾಫಿಕ್ ಗದ್ದಲದ ಮಧ್ಯೆ ಕಾರ್ನ ಪಕ್ಕದಲ್ಲಿ ಭಿಕ್ಷೆ ಕೇಳ್ತಾ ಇದ್ದ ಹೆಂಗಸರನ್ನ ನೋಡ್ತಾರೆ. ನೋಡಿದ ತಕ್ಷಣ ಅವರು ಹಿಂದೆ ಮುಂದೆ ನೋಡ್ದೆ ಪರ್ಸ್ ತೆಗೆದು ಹಣ ಕೊಡ್ತಾರೆ. ಇದು ಸುಮ್ನೆ ಒಂದು ಸಣ್ಣ ದಾನ ಅಷ್ಟೇ ಆಗಿರ್ಲಿಲ್ಲ, ಇದು ಅವರ ಒಳ್ಳೆ ಮನಸ್ಸಿಗೆ ಒಂದು ಉದಾಹರಣೆ ಆಗಿತ್ತು. ಹೀಗೆ ಹಣ ಕೊಡ್ತಾ ಇದ್ದಾಗ ಒಂದು ಧ್ವನಿ ಕೇಳಿಸುತ್ತೆ, ಬಾಬೂಜಿ ಅಂತ. ಆ ಧ್ವನಿ ಎಲ್ಲೋ ಕೇಳಿದ ಹಾಗೆ ಇದೆಯಲ್ಲ ಅಂತ ಅವರಿಗೆ ಅನ್ಸುತ್ತೆ. ಅವರು ಸರಿಯಾಗಿ ಆ ಕಡೆ ನೋಡಿದಾಗ ಅವರಿಗೆ ಶಾಕ್. ಅಕ್ಷರಶಃ ತಮ್ಮ ಕಣ್ಣುಗಳನ್ನೇ ನಂಬೋಕೆ ಆಗ್ತಾ ಇರಲಿಲ್ಲ. ಆ ದೃಶ್ಯ ನೋಡಿ ಅವರು ಅಲ್ಲೇ ಒಂದು ಕ್ಷಣ ಸ್ತಬ್ಧರಾಗ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ, ಅದು ಅವರ ಮಾಜಿ ಹೆಂಡ್ತಿ ರೂಬಿ. ಡೈವೋರ್ಸ್ ಆದ್ಮೇಲೆ ಅವರನ್ನ ಅವರು ನೋಡಿಯೇ ಇರ್ಲಿಲ್ಲ. ಎಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಉದ್ಯಮಿಯ ಪತ್ನಿಯಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದವಳು ಎಲ್ಲಿ ಇವತ್ತು ಮನೆ ಇಲ್ದೆ ಬೀದಿ ಬೀದಿಲಿ ಭಿಕ್ಷೆ ಬೇಡೋ ಸ್ಥಿತಿ. ಇದ್ನ ನೋಡಿ ಸತ್ಯೇಂದ್ರಗೆ ಏನು ಮಾತಾಡ್ಬೇಕಂತಾನೆ ತೋಚ್ಲಿಲ್ಲ. ಅವರಿಬ್ಬರು ಬೇರೆಯಾಗಿ ಆಗಲೇ 3 ವರ್ಷಗಳೇ ಕಳೆದು ಹೋಗಿತ್ತು. ಈ 3 ವರ್ಷದಲ್ಲಿ ಜೀವನ ಅವಳನ್ನ ಎಲ್ಲಿಂದ ಎಲ್ಲಿಗೆ ತಂದು ನಿಲ್ಲಿಸಿದೆ ಅನ್ನೋದೇ ಅವರಿಗೆ ಅರ್ಥವಾಗದ ದೊಡ್ಡ ಪ್ರಶ್ನೆಯಾಗಿತ್ತು. ಹಾಗಾದ್ರೆ ಈ ನಂಬೋಕಾಗದ ಸನ್ನಿವೇಶದಲ್ಲಿ ಸತ್ಯೇಂದ್ರ ಏನ್ ಮಾಡಿದ್ರು? ಅವರ ಮನಸ್ಸಲ್ಲಿ ಕೋಪ ಇತ್ತು, ಗೊಂದಲ ಇತ್ತು, ಸಾವಿರಾರು ಪ್ರಶ್ನೆಗಳಿತ್ತು. ಆದ್ರೂ ಕೂಡ ಆ ಕ್ಷಣದಲ್ಲಿ ಅವರು ಮಾನವೀಯತೆಯನ್ನೇ ಆರಿಸ್ಕೊಂಡ್ರು. ಗೊಂದಲದಲ್ಲೇ ಇದ್ರೂ ಸತ್ಯೇಂದ್ರ ಮೊದಲು ಮಾಡಿದ್ದು ಅವಳಿಗೆ ಸಹಾಯ. ತಕ್ಷಣ ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಹೊಸ ಬಟ್ಟೆ ಕೊಡ್ಸಿ, ನಿನ್ನ ಕಥೆ ಏನು ಅಂತ ಕೇಳೋಕೆ ನಾನ್ ವಾಪಸ್ ಬರ್ತೀನಿ ಅಂತ ಭರೋಸೆ ಕೊಟ್ಟು ಹೋಗ್ತಾರೆ. ಇಲ್ಲಿಂದನೇ ಕಥೆಯಲ್ಲಿ ನಿಜವಾದ ಕುತೂಹಲ ಶುರುವಾಗೋದು. ಯಾಕಂದ್ರೆ ಡೈವೋರ್ಸ್ ಆದಾಗ ರೂಬಿಗೆ 40 ಲಕ್ಷ ರೂಪಾಯಿ ಜೀವನಾಂಶ ಸಿಕ್ಕಿತ್ತು. ಅಷ್ಟೊಂದು ದುಡ್ಡಿದ್ದವಳು ಈ ಸ್ಥಿತಿಗೆ ಹೇಗೆ ಬಂದ್ಳು? ಸತ್ಯೇಂದ್ರ ದೆಹಲಿಗೆ ಹೊರಟ್ರಾದ್ರೂ ಅವರ ಮನಸ್ಸಿಗೆ ಸಮಾಧಾನವೇ ಇರ್ಲಿಲ್ಲ. ರೂಬಿಯ ಆ ದೀನಸ್ಥಿತಿ ಕಣ್ಮುಂದೆನೇ ಬರ್ತಾ ಇತ್ತು. ಮನಸ್ಸನ್ನ ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು ಅಂತ ತಮ್ಮ ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಅನ್ನ ಅರ್ಧಕ್ಕೆ ಬಿಟ್ಟು ವಾಪಸ್ ಬರ್ತಾರೆ. ಈಗ ಬನ್ನಿ ಕಥೆಯ ಅತೀ ಆಘಾತಕಾರಿ ಭಾಗವನ್ನ ಕೇಳೋಣ. ರೂಬಿ ತನ್ನ ಜೀವನದ ಕರಾಳ ಸತ್ಯವನ್ನ ಬಿಚ್ಚಿಟ್ಟಾಗ ಏನಾಯಿತು? ಆ ದುರಂತದ ಹಿಂದೆ ಇದ್ದಿದ್ದು ಬೇರೆ ಯಾರೂ ಆಗಿರ್ಲಿಲ್ಲ, ಸ್ವತಃ ರೂಬಿಯ ಸ್ವಂತ ರಕ್ತ ಸಂಬಂಧಿಗಳೇ. ಅವಳ ಅಣ್ಣ ಮತ್ತು ಇನ್ನೊಬ್ಬ ಸಂಬಂಧಿಕರ ದುರಾಸೆಯೇ ಅವಳ ಈ ಸ್ಥಿತಿಗೆ ನೇರ ಕಾರಣವಾಗಿತ್ತು. ಅವರು ಹಾಕಿದ್ದ ಪ್ಲಾನ್ ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿತ್ತು. ಮೊದಲು ಸತ್ಯೇಂದ್ರ ರೂಬಿ ಮಧ್ಯೆ ಸುಮ್ಮನೆ ಜಗಳ ತಂದಿಟ್ಟು ಡೈವೋರ್ಸ್ಗೆ ಕಾರಣರಾದ್ರು. ಆಮೇಲೆ ಜೀವನಾಂಶವಾಗಿ ಬಂದ 40 ಲಕ್ಷ ರೂಪಾಯಿನ ಒಂದು ಜಮೀನ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ನಂಬಿಸಿ ಇಸ್ಕೊಂಡ್ರು. ದುಡ್ಡು ಕೈಗೆ ಬಂದ ತಕ್ಷಣ ಅವಳನ್ನ ಮನೆಯಿಂದ ಆಚೆ ಹಾಕಿ ಬೀದಿಗೆ ತಂದುಬಿಟ್ಟಿದ್ರು. ರೂಬಿ ತನಗೆ ಆದ ಆ ದೊಡ್ಡ ಮೋಸವನ್ನ ಈ ಒಂದೇ ಮಾತಲ್ಲಿ ಹೇಳ್ತಾಳೆ, ತನ್ನವರು ಅಂತ ನಂಬಿದ್ದವರೇ ತನ್ನ ಬದುಕನ್ನ ಹಾಳ್ಮಾಡಿದ್ರು. ಈ ಎಲ್ಲ ಸತ್ಯ ಗೊತ್ತಾದ ಮೇಲೆ ಸತ್ಯೇಂದ್ರ ಏನ್ ತೀರ್ಮಾನ ತಗೊಂಡ್ರು? ಅವಳನ್ನ ಕ್ಷಮಿಸುದ್ರಾ? ಅವಳ ಕಥೆ ಕೇಳಿ ಸತ್ಯೇಂದ್ರಗೆ ತುಂಬಾನೇ ಬೇಜಾರಾಗುತ್ತೆ. ಅವಳಿಗೆ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡ್ತೀನಿ ಅಂತ ಒಪ್ಕೋತಾರೆ. ಆದ್ರೆ ಇಷ್ಟೆಲ್ಲ ಮೋಸ ಆದ್ಮೇಲೆ ಅವಳನ್ನ ಮತ್ತೆ ಹೆಂಡತಿಯಾಗಿ ಸ್ವೀಕಾರ ಮಾಡೋದು ಸರಿಯಲ್ಲ ಅಂತ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಎಲ್ಲಾ ಕಡೆಯಿಂದ ಭರವಸೆ ಕಳೆದುಕೊಂಡಿದ್ದ ರೂಬಿ ಕಡೆಯದಾಗಿ ಒಂದು ಆಸೆ ಇಟ್ಕೊಳ್ತಾಳ. ಅದು ತನ್ನ ಮಾಜಿ ಅತ್ತೆ ಅಂದ್ರೆ ಸತ್ಯೇಂದ್ರನ ತಾಯಿ ಜೊತೆ ಒಂದೇ ಒಂದು ಸಾರಿ ಮಾತಾಡೋ ಅವಕಾಶ ಕೊಡಿ ಅಂತ. ಈಗ ಬನ್ನಿ ಕಥೆಯ ಅಂತಿಮ ಮತ್ತು ತುಂಬಾನೇ ಅನಿರೀಕ್ಷಿತವಾದ ತಿರುವನ್ನ ನೋಡೋಣ. ಒಂದು ಫೋನ್ ಕಾಲ್ ಇಡೀ ಕಥೆಯನ್ನ ಹೇಗೆ ಬದಲಾಯಿಸಿತು? ರೂಬಿಯ ಆ ಕಣ್ಣೀರು ನೋಡಿ ಸತ್ಯೇಂದ್ರರ ಮನಸ್ಸು ಕರಗುತ್ತೆ. ಅವರು ತಮ್ಮ ತಾಯಿಗೆ ಫೋನ್ ಮಾಡೇ ಬಿಡ್ತಾರೆ. ಆ ಒಂದೇ ಒಂದು ಫೋನ್ ಕಾಲ್ ಇದೆಯಲ್ಲ, ಅದು ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸ್ಬಿಡ್ತು.
ರೂಬಿ ಫೋನ್ನಲ್ಲಿ ಕ್ಷಮೆ ಕೇಳಿದ್ದನ್ನ ಕೇಳಿಸಿಕೊಂಡ ಸತ್ಯೇಂದ್ರರ ತಾಯಿ ತನ್ನ ಮಗನಿಗೆ ಕೊಟ್ಟಿದ್ದು ಕೇವಲ ಒಂದೇ ಒಂದು ಆದೇಶ: ನಿನ್ನ ಸೊಸೆನ ಮನೆಗೆ ಕರ್ಕೊಂಡು ಬಾ. ಆ ತಾಯಿಯ ಮಾತುಗಳಲ್ಲಿ ಜೀವನದ ಒಂದು ದೊಡ್ಡ ಪಾಠವೇ ಇತ್ತು. ಮದುವೆ ಅನ್ನೋದು ಪವಿತ್ರವಾದದ್ದು, ಅದ್ರಲ್ಲಿ ಮೂರನೇ ವ್ಯಕ್ತಿಗೆ ಜಾಗ ಕೊಡಬಾರ್ದು. ಪ್ರೀತಿ, ತಾಳ್ಮೆಯಿಂದ ಸಮಸ್ಯೆ ಬಗೆಹರಿಸ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಜವಾದ ಶಕ್ತಿ ಇರೋದು ಕ್ಷಮಿಸುವುದರಲ್ಲಿ ಅನ್ನೋದನ್ನ ಅವರು ಮಗನಿಗೆ ನೆನಪಿಸ್ತಾರೆ. ಕೊನೆಗೆ ತಾಯಿಯ ಮಾತಿಗೆ ಗೌರವ ಕೊಟ್ಟು ಸತ್ಯೇಂದ್ರ ರೂಬಿಯನ್ನ ಮತ್ತೆ ಮನೆಗೆ ಕರ್ಕೊಂಡು ಬರ್ತಾರೆ. ಈ ನಂಬೋಕಾಗದ ಕಥೆ ಅವರಿಬ್ಬರ ಪುನರ್ಮಿಲನದೊಂದಿಗೆ ಕೊನೆಯಾಗುತ್ತೆ. ಈ ಕಥೆ ನಮ್ಮ ಮುಂದೆ ಕೆಲವು ಆಳವಾದ ಪ್ರಶ್ನೆಗಳನ್ನ ಬಿಟ್ಟು ಹೋಗುತ್ತೆ. ಇಷ್ಟೆಲ್ಲ ಆದ್ಮೇಲೂ ಕ್ಷಮಿಸೋಕೆ ಸಾಧ್ಯನಾ? ಪ್ರತಿಯೊಬ್ರಿಗೂ ಜೀವನದಲ್ಲಿ ಎರಡನೇ ಅವಕಾಶ ಸಿಗಬೇಕಾ? ನಿಜವಾಗ್ಲೂ ಈ ಕಥೆ ನಮ್ಮನ್ನ ತುಂಬಾ ಯೋಚನೆ ಮಾಡೋ ಹಾಗೆ ಮಾಡುತ್ತೆ.